ಕೊನೆಗೂ ನೀವು ಪೊಲೀಸರನ್ನೂ ಕೂಡ ರಕ್ಷಣಾತ್ಮಕವಾಗಿ ಸರ್ಕಾರವೇ ನೋಡೋದಿಲ್ಲ ಅನ್ನುವಂಥ ದುಸ್ಥಿತಿ ಇದೆಯಲ್ಲ, ಇದು ಅತ್ಯಂತ ದುರಂತದ ಪರಮಾವಧಿ. ಅಂಬೇಡ್ಕರ್ ಮನುಸ್ಮೃತಿಯನ್ನ ಸುಟ್ಟರು. ಅಂಬೇಡ್ಕರ್ ನಾನು ಹಿಂದುವಾಗಿ ಹುಟ್ಟಿರಬಹುದು, ಆದರೆ ಹಿಂದುವಾಗಿ ಸಾಯಲಾರೆ ಅಂತ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದ್ರು. ಈ ರೀತಿಯ ಕಾಂಟೆಸ್ಟ್ ಅಲ್ಲಿ ಮಾತ್ರ ನಾವು ಅಂಬೇಡ್ಕರ್ ಅನ್ನ ನೋಡ್ತೇವೆ. ಥಾಟ್ಸ್ ಆಫ್ ಪಾಕಿಸ್ತಾನದ ಕಾಂಟೆಸ್ಟ್ ಅಲ್ಲಿ ಅಂಬೇಡ್ಕರ್ ಅನ್ನು ನಾವು ನೋಡುವುದಿಲ್ಲ. ಸಂವಿಧಾನವನ್ನ ಬದಲಿಸುವ, ಅದರ ಸ್ವರೂಪವನ್ನ ಬದಲಿಸುವ ಯಾವುದೇ ಸಾಧ್ಯತೆಯು ಯಾರಿಗೂ ಇಲ್ಲ. ಅದು ಮಾಡಕೂಡದು. ಅದು ಮಾಡಿದ್ರೆ ಅದು ಸಂವಿಧಾನದ ನಿರ್ಮಾತೃರಿಗೆ, ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡುವ ಅನ್ಯಾಯ. ಕಾಂಗ್ರೆಸ್ಸಿನ ಯಾವುದೋ ಪಿಂಡ ಸಂಸ್ಕೃತಿ ಈಗ ಮರು ಮುದ್ರಣ ಮಾಡಲಿಕ್ಕೆ ಹೊರಟಿದೆಯಲ್ಲ, ಅದು ಕಾಂಗ್ರೆಸ್ಸಿಗರನ್ನ ಮೆಚ್ಚಿಸಲಿಕ್ಕೆ ಅಲ್ಲಿರುವ ಎಲ್ಲಾ ಚಿತ್ರಗಳನ್ನು ತೆಗೆದಿದೆ, ಇನ್ಕ್ಲೂಡಿಂಗ್ ಹಿಮಾಲಯ. ಒಂದು ಸಂಸತ್ತಿನಲ್ಲಿ ಯಾವ ರೀತಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅನ್ನೋದನ್ನು ಕೂಡ ಖರ್ಗೆ ಅಂತವರಿಗೆ ದೇಶದ ಜನ ಪಾಠ ಮಾಡಬೇಕು ಅಂತ ಆದ್ರೆ ಕಾಂಗ್ರೆಸ್ಸಿನ ದುರಂತ ಯಾವ ಸ್ಥಿತಿಗೆ ಬಂದಿದೆ, ಅವರ ಹತಾಶೆ ಯಾವ ರೀತಿ ಮೇರೆ ಮೀರಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮೈಸೂರಿನ ಉದಯಗಿರಿಯಲ್ಲಿ ತುಷ್ಟೀಕರಣ ರಾಜಕಾರಣದ ತುರ್ಯಾವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ ರಾಜ್ಯದಲ್ಲಿ. ದೇ ಆರ್ ಅವರ್ ಬ್ರದರ್ಸ್ ಅನ್ನುವಂಥ ಈ ಮಾತು ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಘಟನೆ ಎಷ್ಟೇ ಪ್ರಕ್ಷುಬ್ಧಗೊಳ್ಳಲಿ, ಪೊಲೀಸರ ಮೇಲೆ ಹಲ್ಲೆ ಆಗಲಿ, ಏನೇ ಆದರೂ ಕೂಡ ಸ್ವತಃ ಗೃಹ ಮಂತ್ರಿಗಳೇ ಪೊಲೀಸರ ರಕ್ಷಣೆಗೆ ನಿಲ್ಲದೆ ಕಿಡಿಗೇಡಿಗಳ ಕಲ್ಲು ತೂರಿದವರ ಪರವಾಗಿ ನಿಂತದ್ದು ಅತ್ಯಂತ ಅಕ್ಷಮ್ಯವಾಗಿ ಕಾಣ್ತಾ ಇದೆ. ಧರ್ಮಗುರುವಿನ ಬಗ್ಗೆ ಒಂದು ವಿವಾದಾತ್ಮಕವಾದಂಥ ಅವಹೇಳನಕಾರಿಯಾದಂಥ ಪೋಸ್ಟನ್ನು ಯಾರೋ ಒಬ್ಬ ವ್ಯಕ್ತಿ ಹಾಕ್ತಾನೆ, ಅವನನ್ನು ಬಂಧಿಸಲಾಗ್ತದೆ. ಯಾವುದೇ ಸಂದರ್ಭದಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಕಿಡಿಗೇಡಿ ಕೃತ್ಯವನ್ನು, ಅದು ಯಾವುದೇ ಧರ್ಮ ಯಾವುದೇ ಮತೀಯರು ಮಾಡಿದರೂ ಕೂಡ ಅದು ಅಪರಾಧವೇ. ಆದರೆ ಅದಕ್ಕೆ ಪ್ರತಿಕ್ರಿಯಿಸುವಂಥ ರೀತಿ ನೀತಿಗಳು ಏನು? ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಬಂದು ದಾಂಧಲೆ ಮಾಡಿ, ಕಲ್ಲೊಡೆದು, ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ, ಈ ಸಬ್ ಇನ್ಸ್ಪೆಕ್ಟ್ರನ್ನು, ಸರ್ಕಲ್ ಇನ್ಸ್ಪೆಕ್ಟ್ರನ್ನು ಸೇರಿ 14 ಜನರಿಗೆ ಮಾರಣಾಂತಿಕ ಗಾಯ ಆಗಿದೆ. ಆದರೆ ನಮ್ಮ ಘನವಿತ್ತ ಗೃಹ ಮಂತ್ರಿಗಳು ಗೊತ್ತಿಲ್ಲ, ಪರಿಶೀಲಿಸ್ತೇವೆ, ವರದಿ ತರಿಸ್ಕೊಳ್ತೇವೆ ಅನ್ನುವಂಥ ಕಾಯಂ ಅದೇ ವಾಕ್ಯವನ್ನು ಉದುರಿಸುವ ಪರಮೇಶ್ವರ್ ಅವರು ಏನೋ ಒಂದು 200 ಜನ ಬಂದಿದ್ದಾರೆ, ಅಲ್ಲಿ ಏನೋ ಅವರಿಗೂ ಅಲ್ಲಿ ಬಂಧಿಸಿದಂಥ ಆರೋಪಿಯನ್ನು ನಮ್ಮ ಕೈ ಕೊಡಿ ಅಂತ ಹೇಳಿದ್ದಾರೆ, ಪೊಲೀಸರು ಕೊಡಲಿಲ್ಲ. ಹಾಗಾದರೆ ಬಂಧಿಸಿದ ಆರೋಪಿಯನ್ನು ಕಿಡಿಗೇಡಿಗಳ ಕೈಗೆ ಕೊಡಬೇಕಿತ್ತೇ? ಈ ಪ್ರಶ್ನೆ ಕಾಡ್ತಾ ಇದೆ. ಅವರು ಯಾವುದೋ ಒಂದು ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೆರಳಿಸಿದೆ. ಅವರೊಂದು 200 ಜನ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಅವನಿಗೆ ಬುದ್ಧಿ ಕಲಿಸ್ತೀವಿ ಹಾಗೆ ಅಂತೆಲ್ಲ ಕೇಳಿದ್ದಾರೆ. ಅವರು ಒಬ್ಲೈಸ್ ಮಾಡಿಲ್ಲ. ಒಬ್ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಿದ್ದಾರೆ. ಆಗ ಪೊಲೀಸ್ನವರು ಟಿಯರ್ ಗ್ಯಾಸ್ ಎಲ್ಲ ಮಾಡಿ ಕಂಟ್ರೋಲಿಗೆ ತಗೊಂಡಿದ್ದಾರೆ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಅವ್ರನ್ನ ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೀನಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ. ಈಗಾಗಲೇ ಅವನು ಪೋಸ್ಟ್ ಮಾಡಿದವನನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ತಗೊಳ್ತಿದ್ದಾರೆ. ಆದರೆ ಅವರು ಯಾರು ಪೊಲೀಸ್ ಸ್ಟೇಷನ್ಗೆ ನುಗ್ಗಿಗ ದಾಂಧಲೆ ಮಾಡಿದ್ದು ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣಂತೂ ಇದು ಮುಸ್ಲಿಂ ಟೋಪಿ ಹಾಕಿದ RSSನ ಕೆಲಸ ಅನ್ನುವಂಥ ಉದ್ದಟತನದ ಹೇಳಿಕೆಯನ್ನು ಕೊಡ್ತಾರೆ. ಅವರ ನಿರಂತರವಾಗಿಯೂ ಅವರಿಗೆ ಸತ್ಯ ಮತ್ತು ಅಸತ್ಯ, ಸುಳ್ಳು ಮತ್ತು ಸತ್ಯದ ಮಧ್ಯೆ ಒಂದು ಗೆರೆ ಇದೆ ಅನ್ನುವಂಥ ಪ್ರಜ್ಞೆ ಅವರಿಗೆ ಯಾವತ್ತೂ ಇಲ್ಲ. ಅವರು ಬಕೆಟ್ ರಾಜಕಾರಣ, ಸಿದ್ದರಾಮಯ್ಯನವರ ಚೇಲಾಗಿರಿ ಮಾಡೋದರಲ್ಲೇ ಅವರ ಇಡೀ ಜೀವನ ಕಳೆದು ಹೋಗಿದೆ. ಅದನ್ನು ಪ್ರತಿಯೊಂದು ಪತ್ರಿಕಾಗೋಷ್ಠಿಯಲ್ಲೂ ನಾವು ಕಾಣ್ತೇವೆ. RSS ಇಂಥ ಹೀನ ಕೃತ್ಯವನ್ನು ಇಡೀ ಚರಿತ್ರೆಯಲ್ಲಿ ಯಾವತ್ತೂ ಮಾಡಿಲ್ಲ, ನೆನಪಿಡಿ. ಅದೇ ಮುಸ್ಲಿಂ ಭಯೋತ್ಪಾದಕರು ಭಾರತಕ್ಕೆ ಬರುವಾಗ ಹಿಂದೂಗಳ ನಾಮ, ಹಿಂದೂಗಳ ಹೆಸರು, ಹಿಂದೂಗಳ ಬಟ್ಟೆ ಇವೆಲ್ಲ ಹಾಕೋ ಬಂದದ್ದನ್ನು ಕಸಬ್ ಪ್ರಕರಣದಲ್ಲಿ ನೋಡಿದ್ದೇವೆ. 26/11 ತಾಜ್ ಹೋಟೆಲಿನ ಪ್ರಕರಣ. ಅದಕ್ಕೆ ಕಾಂಗ್ರೆಸ್ ಹೇಗೆ ಶಾಮೀಲಾಗಿತ್ತು ಅನ್ನೋದನ್ನು ನಾವು ಭಾವಿಸಿದ್ದೇವೆ.
KJ ಹಳ್ಳಿ, DJ ಹಳ್ಳಿ, ಹುಬ್ಬಳ್ಳಿಯ ಪ್ರಕರಣ, ಅವರು ಅಮಾಯಕರು ಅಂತ ಅವರನ್ನು ಬಿಟ್ಟಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ. ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಸಮಾಜವನ್ನು, ಸಂಸ್ಕೃತಿಯನ್ನು, ಧರ್ಮವನ್ನು ಸಂಪೂರ್ಣವಾಗಿ ಒಡೆದು ಸಮಾಜವನ್ನು ಛಿದ್ರಗೊಳಿಸುವ ಈ ತುಕಡೆ ಗ್ಯಾಂಗಿನ ಒಂದು ಭ್ರಷ್ಟ ಸರ್ಕಾರ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದರೆ, ಒಂದು ಕೋಮಿನ ಪರವಾಗಿ ತುಷ್ಟೀಕರಣದ ರಾಜಕಾರಣದ ಪರವಾಗಿ ಕೆಲಸ ಮಾಡ್ತಾ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಹೇಳಲಿಕ್ಕೆ ಅತ್ಯಂತ ನೋವಾಗುತ್ತೆ. ಯಾಕೆಂತಂದರೆ ಅವರ ಆಡಳಿತದಲ್ಲಿ ಹಿಂದೂಗಳ ರಕ್ಷಣೆ ಬಿಡಿ, ಅದು ಅಸಾಧ್ಯ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು, ರಾಜಣ್ಣನಂಥ ಸಚಿವರು ಕೂಡ ಪೊಲೀಸರದೇ ತಪ್ಪು, ಅಪರಾಧಿಯನ್ನು ಯಾಕೆ ಅಲ್ಲಿಟ್ಕೋಬೇಕಾಗಿತ್ತು, ಇವರೇನು ಮಣ್ಣು ತಿಂತ ಇದ್ರ ಈ ಗೃಹ ಇಲಾಖೆ? ಇಂಥ ಒಂದು ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಾಗ ಅವರಿಗೇನು ಇನ್ಫಾರ್ಮೇಷನ್ ಇರೋದಿಲ್ವಾ? ಕೊನೆಗೂ ನೀವು ಪೊಲೀಸರನ್ನೂ ಕೂಡ ರಕ್ಷಣಾತ್ಮಕವಾಗಿ ಸರ್ಕಾರವೇ ನೋಡೋದಿಲ್ಲ ಅನ್ನುವಂಥ ದುಸ್ಥಿತಿ ಇದೆಯಲ್ಲ, ಇದು ಅತ್ಯಂತ ದುರಂತದ ಪರಮಾವಧಿ. ಆದರೆ ಅದಕ್ಕೆ ಯಾರೂ ಮಾತಾಡುವವರಿಲ್ಲ, ಪ್ರತಿಭಟಿಸುವವರಿಲ್ಲ. ಇಂಥ ಯಾವುದೇ ಪ್ರಕರಣ ಆದರೂ ಒಂದೋ BJP, ಇಲ್ಲ ಹಿಂದುತ್ವ, ಇಲ್ಲ ಬಜರಂಗದಳ ಅಥವಾ RSS ಅನ್ನು ಅನಾವಶ್ಯಕವಾಗಿ ಎಳೆತಂದು ಸಮಾಜಕ್ಕೆ ಒಂದು ಪ್ರಕ್ಷುಬ್ಧ ಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ಈ ಮತಿಗೇಡಿತನ, ಈ ತುಷ್ಟೀಕರಣದ ರಾಜಕಾರಣ ಯಾವ ಮಟ್ಟಕ್ಕೆ ಮೀರಿದೆ ಅಂದರೆ, ಇದೇ ಈಗ ಅಧಿವೇಶನ ನಡೀತಾ ಇದೆ ಕೇಂದ್ರದಲ್ಲಿ, ರಾಜ್ಯಸಭೆಯಲ್ಲಿ ಖರ್ಗೆ ಹಿರಿಯ ರಾಜಕಾರಣಿ ಸಂವಿಧಾನದ ಬಗ್ಗೆ ಅಲ್ಲಿ ಅದ್ಭುತವಾದಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ದು, ಪಕ್ಷಾತೀತವಾಗಿ ಆ ಪ್ರಶ್ನೆಯನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿತ್ತು ಮತ್ತು ಒಕ್ಕೊರಲಿನಿಂದ ಅದರ ಬಗ್ಗೆ ಒಂದು ನಿರ್ಣಯವನ್ನು ಕಂಡುಕೊಳ್ಬೇಕಾಗಿತ್ತು. ಆದರೆ ಪ್ರತಿ ಸಾರಿ ಸಂವಿಧಾನ ಅಂತ ಬಂದಾಗ ಅಂಬೇಡ್ಕರನ್ನು ಎಳೆತರೋದು, ಅಂಬೇಡ್ಕರನ್ನು ಬದನಾಮ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು, ಅಂಬೇಡ್ಕರನ್ನು ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳೋದು, ಅಂಬೇಡ್ಕರ್ರ ಮೇಲೆ ವಿವಾದಾತ್ಮಕವಾದಂಥ ಪ್ರಕರಣವನ್ನು ಆಗಾಗ BJP NDA ಸರ್ಕಾರ ತರ್ತದೆ ಅಂತ ಹೇಳೋದನ್ನು ಖರ್ಗೆಯವರ ಮಾಮೂಲಿ ಭಾಷೆಯಾಗಿದೆ, ಮಾಮೂಲಿ ದಾಟಿಯಾಗಿದೆ. ಆದರೆ ನಿನ್ನೆಯ ಪ್ರಕರಣ ಏನಿದೆ, ಮೇಲ್ಮನೆಯಲ್ಲಿ ನಡೆದಂಥ ಸಂವಿಧಾನದ ಒಂದು ಪ್ರತಿಯನ್ನು ಮುದ್ರಣ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಆದಂಥ ಅನಾಹುತ, ಚಾರಿತ್ರಿಕವಾದಂಥ ಅನಾಹುತದ ಮೇಲೆ ರಾಧಾ ಮೋಹನ್ ದಾಸ್ ಅವರು ಪ್ರಶ್ನೆಯನ್ನು ಕೇಳುವ ಮೂಲಕ ಅದಕ್ಕೆ ಬೆಳಕೆ ಚೆಲ್ಲುವ ಪ್ರಯತ್ನ ಮಾಡಿದರು. ಆದರೆ ದುರಂತ ಅಂತಂದರೆ, ಖರ್ಗೆಯಂಥ ಹಿರಿಯ ರಾಜಕಾರಣಿ ಕೂಡ ಕೊನೆಗೂ ಅಲ್ಲೂ ರಾಜಕೀಯವನ್ನೇ ಮಾಡಲಿಕ್ಕೆ ಹೊರಟದ್ದು, ತುಷ್ಟೀಕರಣದ ಬೆನ್ನನ್ನು ಸವರಿದ್ದು, ಅದರ ಜೊತೆಗೆ ಸಂವಿಧಾನಕ್ಕೂ ಅಂಬೇಡ್ಕರ್ಗೂ ಅವರು ಅವಮಾನ ಮಾಡಿದ್ದಾರೆ ಅನ್ನುವಂಥ ಪ್ರಜ್ಞೆ ಸ್ವತಃ ಅವರಿಗೆ ಇಲ್ಲದೇ ಇದ್ದಂಥ ಒಂದು ದುರಂತಕಾರಿ ಘಟನೆ ನಿನ್ನೆ ನಡೆಯಿತು. ಹಾಗಾದರೆ ಅದು ಏನು, ಅದನ್ನೆಲ್ಲ ವಿವರಿಸುವ ಮೊದಲು ನಮ್ಮ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾದ ಬೆಂಗಾವಲಾಗಿ ನಿಲ್ಲಿ. ಶೂನ್ಯ ವೇಳೆಯಲ್ಲಿ MP ರಾಧಾ ಮೋಹನ್ ದಾಸ್ ಅವರು ಒಂದು ಪ್ರಶ್ನೆಯನ್ನು ಎದುರು ತಂದರು. ಭಾರತದ ಸಂವಿಧಾನವನ್ನು ಮರುಮುದ್ರಿಸುವಂಥ ಒಂದು ಕೆಲಸ ಒಂದು ಪಬ್ಲಿಕೇಶನ್ ಮಾಡ್ತಾ ಇದೆ. ಆದರೆ ಅದರಲ್ಲಿ ಅತ್ಯಂತ ಅಪರಾಧ ಅನ್ನುವಂಥ ಮಟ್ಟಕ್ಕೆ ಅಲ್ಲಿ ಘಟನೆಗಳು ನಡೆದಿದ್ದಾವೆ. ಏನದು ಅಂತ ನೋಡಿದ್ರೆ, ಆ ಪ್ರತಿಯಲ್ಲಿ, ಮೂಲ ಪ್ರತಿಯಲ್ಲಿ ಇರಬಹುದಾದಂಥ 22 ಚಿಕಣಿ ಚಿತ್ರಗಳು ಮತ್ತು ರಾಮಾಯಣ, ಮಹಾಭಾರತ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯ ಅಧ್ವೈರಿಗಳ ಫೋಟೋ ಏನಿತ್ತು, ಆ ಫೋಟೋವನ್ನು ಮತ್ತು ರಾಮಾಯಣ ಮಹಾಭಾರತದ ಚಿತ್ರವನ್ನು ಸಂಪೂರ್ಣ ತೆಗೆಯಲಾಗಿದೆ. ಶ್ರೀರಾಮ ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಟು ರಾವಣನನ್ನು ಮರ್ದಿಸಿ ಆಮೇಲೆ ಮತ್ತೆ ಅಯೋಧ್ಯೆಗೆ ಪುನಃ ಬರುವಂಥದ್ದೇನಿದೆ, ಆ ಚಿತ್ರ ಅಲ್ಲಿಲ್ಲ. ಶ್ರೀಕೃಷ್ಣ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಬೋಧಿಸಿದ ಭಗವದ್ಗೀತೆಯ ಚಿತ್ರ ಅಲ್ಲಿಲ್ಲ. ಭಗವಾನ್ ಬುದ್ಧನ ಚಿತ್ರ ಅಲ್ಲಿಲ್ಲ. ವಿಕ್ರಮಾದಿತ್ಯನ ಚಿತ್ರ ಇಲ್ಲ. ಮಹಾವೀರರ ಚಿತ್ರ ಇಲ್ಲ. ಗಾಂಧಿ ಚಿತ್ರ ಇಲ್ಲ. ಲಕ್ಷ್ಮೀಬಾಯಿಯವರ ಚಿತ್ರ ಇಲ್ಲ. ಶಿವಾಜಿ ಚಿತ್ರ ಇಲ್ಲ. ಹಿಮಾಲಯದ ಚಿತ್ರವೂ ಇಲ್ಲ. ಸುಭಾಷ್ ಚಂದ್ರ ಚಿತ್ರವೂ ಇಲ್ಲ. ಈ ಪ್ರಶ್ನೆಯನ್ನು ಕೇಳಿ ಅವರು ಹೇಳಿದರು, ಮೂಲ ಸಂವಿಧಾನ ಅಂತೇನಿದೆ, ಅಂಬೇಡ್ಕರ್ ಸಹಿ ಮಾಡಿದಂಥ, ಆಮೇಲೆ ಸಂವಿಧಾನ ರಚನಾ ಸಮಿತಿ ಒಕ್ಕೊರಲಿನಿಂದ ಈ ಚಿತ್ರಗಳನ್ನು ಬಳಸುವ ಬಗ್ಗೆ ಯಾವುದೇ ರೀತಿಯ
ವಿವಾದಗಳು ಇರಲಿಲ್ಲ, ಪ್ರಶ್ನೆಗಳು ಇರಲಿಲ್ಲ. श्री राम जब लौट करके आ रहे थे, भारत का भगवान श्री राम जब लौट करके अयोध्या आ रहे थे, उनके इस वापस लौटने की फोटो बनाई गई थी जो हटा दी गई। भगवान कृष्ण युद्ध के मैदान में जब सरमन दे रहे थे, उस पूरे दृश्य को हटा दिया गया। भगवान बुद्ध की फोटो को, उनके आदेश को हटाया गया। भगवान महावीर के उपदेश देते हुए हिस्से को हटाया गया। सम्राट विक्रमादित्य की फोटो को हटाया गया। यहाँ तक कि महात्मा गांधी की 2 फोटोज थी, उन दोनों फोटोज को इन लोगों ने हटा दिया। लक्ष्मीबाई की फोटो इन लोगों ने हटाने का काम किया। शिवाजी की फोटो इन लोगों ने हटाने का काम किया। हिमालय, समुद्र जो भारत की सीमाएं बनाती थी, उनके फोटो इन्होंने हटाने का काम किया। नेताजी सुभाष चंद्र बोस की फोटो ये स्वीकार नहीं कर पा रहे थे। नेताजी सुभाष चंद्र बोस के प्रति मैं इतनी ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ಅಂಬೇಡ್ಕರ್ ಮನುಸ್ಮೃತಿಯನ್ನು ಸುಟ್ಟರು. ಅಂಬೇಡ್ಕರ್ ನಾನು ಹಿಂದುವಾಗಿ ಹುಟ್ಟಿರಬಹುದು, ಆದರೆ ಹಿಂದುವಾಗಿ ಸಾಯಲಾರೆ ಅಂತ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದ್ರು. ಈ ರೀತಿಯ ಕಾಂಟೆಸ್ಟಲ್ಲಿ ಮಾತ್ರ ನಾವು ಅಂಬೇಡ್ಕರನ್ನು ನೋಡ್ತೇವೆ. ಥಾಟ್ಸ್ ಆಫ್ ಪಾಕಿಸ್ತಾನದ ಕಾಂಟೆಸ್ಟಲ್ಲಿ ಅಂಬೇಡ್ಕರನ್ನು ನಾವು ನೋಡೋದಿಲ್ಲ. ಅದೇ ಹೈದರಾಬಾದಿನ ನಿಜಾಮನಿಂದ ಹಿಡಿದು ಎಲ್ಲರೂ ಸ್ವತಂತ್ರ ಭಾರತದ ಒಳಗೆ ಬರಲಾರೆವು, ನಾವು ಪಾಕಿಸ್ತಾನ ಸೇರ್ತೇವೆ ಅಂತ ಹೇಳಿದಾಗ ಸ್ವತಃ ಅಂಬೇಡ್ಕರ್ ಮತ್ತು ಪಟೇಲರು ನಿಂತು ಅವರೆಲ್ಲರನ್ನ ಸೈನ್ಯವನ್ನು ಬಳಸಿ ಅಖಂಡ ಭಾರತವನ್ನು ಕಟ್ಟಿದ್ರು. ಅಖಂಡ ಭಾರತದ ಬಗ್ಗೆ, ಅದರ ಪರವಾಗಿ ಅಂಬೇಡ್ಕರ್ ಇದ್ರು ಅಂತ ಯಾರೂ ಮಾತಾಡೋದಿಲ್ಲ. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ, ಇದು DNA ಸಮಸ್ಯೆ, ಹಿಂದೂ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಒಂದು ನೆಲದಲ್ಲಿ, ಒಂದು ದೇಶದಲ್ಲಿ ಒಟ್ಟಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಲ್ಲಿದ್ದ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸಿ, ಪಾಕಿಸ್ತಾನದ ಅಲ್ಪಸಂಖ್ಯಾತ ಹಿಂದೂಗಳನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿದರೆ, ಆ ಕಾಂಟೆಸ್ಟಲ್ಲಿ ಅಂಬೇಡ್ಕರ್ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವ ಪುಸ್ತಕ ಏನು ಬರೆದ್ರು, ಅದನ್ನು ನೆಹರು ಸಂಸ್ಕೃತಿ ಇಡೀಯದಾಗಿ ಮೋದಿಯವರ ಆಡಳಿತ ಬರುವಲ್ಲಿಯವರೆಗೂ ಅದನ್ನು ಸಂಪೂರ್ಣವಾಗಿ ಬಚ್ಚಿಟ್ರು. ಇನ್ನು ಸಂವಿಧಾನದ ನಿರ್ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೋಧರ್ಮ ಎಷ್ಟು ದೇಶೀಯವಾಗಿತ್ತು, ಅದು ಭಾರತದ ಸಂಸ್ಕೃತಿಯ ಬಗ್ಗೆ ಎಂಥ ಒಂದು ಗೌರವವನ್ನು ಹೊಂದಿದ್ರು. ಅವರು 5000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂಥ ಈ ಭರತ ಸಂಸ್ಕೃತಿಯ ಬಗ್ಗೆ ಅವರಿಗೆ ಅಗಾಧವಾದ ಗೌರವ, ಪ್ರೀತಿ ಇತ್ತು ಅನ್ನೋದಕ್ಕೆ ಸಂವಿಧಾನದಲ್ಲಿ ರಾಮಾಯಣ ಮಹಾಭಾರತದ ಚಿತ್ರವನ್ನು ಸೇರಿಸಿದ್ದು, ಮತ್ತು ಸಂವಿಧಾನದಲ್ಲಿ ಇಡೀ ಭಾರತೀಯ ಭವ್ಯ ಸಂಸ್ಕೃತಿಯ ಪ್ರಾತಿನಿಧಿಕ ಚಿತ್ರಗಳನ್ನು ಅವರು ನಮೂದಿಸಿದ್ದು ಅದಕ್ಕೆ ಸಾಕ್ಷಿ ಪ್ರಜ್ಞೆ. ಇದನ್ನೇ ನಿನ್ನೆ ದಿನಕರ್ ಅವರು ಹೇಳಿದರು. ರಾಧಾ ಮೋಹನ್ ದಾಸ್ ಅವರು ಎತ್ತಿದ ಪ್ರಶ್ನೆಗೆ 2 ಪಕ್ಷಾತೀತವಾಗಿ 2 ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಒಕ್ಕೊರಲಿನಿಂದ ಮೂಲ ಪ್ರತಿಗೆ ಪ್ರತಿಯಾಗಿ ಪ್ರತಿಬಿಂಬಿಸಲ್ಪಡುವಂಥ ಮರುಮುದ್ರಣಕ್ಕೆ ಮಾತ್ರ ಅವಕಾಶ ಕೊಡಬೇಕು. ಯಾವುದೇ ಕಾರಣಕ್ಕೂ ಮೂಲ ಪ್ರತಿಯನ್ನು ಬಂಧಿಸುವ, ಮೂಲ ಪ್ರತಿಯನ್ನು ವಿಭಾಗಿಸುವ, ಮೂಲ ಪ್ರತಿಯನ್ನು ಬದಲಿಸುವ ಹಕ್ಕು ಸ್ವತಃ ನ್ಯಾಯಾಂಗಕ್ಕೂ ಇಲ್ಲ ಅಂತಂದರು. ಸಂವಿಧಾನದಲ್ಲಿ ಯಾವುದೇ ರೀತಿಯ ಬದಲಾವಣೆ ತರಬೇಕಾದರೂ ಅದು ಸಂಸತ್ತಿನಲ್ಲಿ ನಡೆಯಬೇಕು. ಅದರ ಜೊತೆಗೆ ಸಂವಿಧಾನದ ರಚನಾ ಸಮಿತಿ ಮತ್ತು ಅಂಬೇಡ್ಕರ್ ಸಹಿ ಇರುವಂಥ ಮೂಲ ಪ್ರತಿ ಏನಿದೆ, ಆ ಮೂಲ ಪ್ರತಿಯಲ್ಲಿರುವಂಥ ಪ್ರತಿಯೊಂದು ಅಂಶವೂ ಮರುಮುದ್ರಣದಲ್ಲಿ ಇರತಕ್ಕದ್ದು. ಇಲ್ಲದೇ ಇದ್ರೆ ಅದು ಸಂವಿಧಾನಕ್ಕೆ ಬಗೆಯುವ ದ್ರೋಹ, ಅಂಬೇಡ್ಕರ್ಗೆ ಮಾಡುವ ಅಪಮಾನ ಅದು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಖರ್ಗೆ ಅವರು ಎದ್ದು ನಿಂತು ಕೃಷ್ಣನ ಚಿತ್ರ ಎಲ್ಲಿದೆ, ರಾಮಾಯಣದ ಚಿತ್ರ ಎಲ್ಲಿದೆ, ಏನು ನೀವು ವಿವಾದವನ್ನು ಹುಟ್ಟುಹಾಕ್ತೀರಿ, ಅಂಬೇಡ್ಕರನ್ನು ಬದನಾಮ್ ಮಾಡೋದೇ NDA ಸರ್ಕಾರದ ಉದ್ದೇಶ, ಹಾಗೆ ಹೀಗೆ ಅಂತ ದೊಡ್ಡ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದರು. माननीय सदस्यगण, माननीय एक सेकंड माननीय सदस्यगण, भारत के संविधान जो हस्ताक्षरित है वो ही हमारा संविधान है, और उस संविधान में जो संशोधन हुए हैं वो इसका हिस्सा है। ये निर्विवाद है कि जो संविधान हस्ताक्षरित है और जो सदन में भी है उसमें संशोधन है, वो ही प्रचारित होना चाहिए, वो ही प्रसारित होना चाहिए। यदि अगर कोई भी प्रसारण इसके विभिन्न है
मतांतर है तो वो किसी भी तरीके से मर्यादित नहीं कहा जा सकता। माननीय सदस्य ने यह कहा है कि संविधान की जो मूल प्रति है, जिस प्रति पर संविधान के निर्माताओं ने दस्तखत किए हैं, उसका अभिन्न अंग है 22 कृतियां, जो भारत की सांस्कृतिक यात्रा के 5000 साल दर्शाती हैं। और आज के दिन कोई भी संविधान की पुस्तक लेता है, उसमें ये नहीं है और ये अनुचित है। मैं आग्रह करूंगा सदन के नेता से कि हमारे संविधान निर्माताओं ने जो दस्तखत किए हैं, उसमें उतना ही बदलाव हो सकता है जितना संसद स्वीकार करती है। उसके अलावा कोई भी बदलाव किसी भी व्यवस्था के तहत, चाहे न्यायिक व्यवस्था हो, संविधान में नहीं होना चाहिए। सदन ने जो कर दिया वो संविधान का अंतिम परिभाषित प्रतिलिपि है। और माननीय सदस्य ने जो बात कही है, रोज देखने को मिलता है, छात्रों को पता नहीं, किसी पुस्तक में आपको वो 22 कृतियां नहीं दिखाई देती हैं। मैं आग्रह करूंगा सभी से, मैं आग्रह करूंगा I have no doubt and I am categorical. The Constitution signed by the founding fathers of the Constitution, carrying 22 miniatures, is the only authentic one, and it can include amendments by the Parliament. If there is any change effected by judiciary or any institution is not acceptable to this House, I will appeal to the leader of the House to ensure that in the country only the authentic version of the Indian Constitution be promulgated. Any violation of this should be taken quite seriously by the government and severe action taken. Leader of the House, Leader of the Opposition. सर, Please, मैं आप patiently. नहीं, आप तो जो डिटेल कॉन्स्टिट्यूशन के बारे में यहाँ पर जो व्याख्यान हुआ, मैं समझता हूँ साहब ये अनावश्यक इसको उठा रहे हैं। और डॉक्टर अंबेडकर, बाबा साहब अंबेडकर ने जो कानून बनाया यानी कॉन्स्टिट्यूशन बनाया, उसको कंट्रोवर्सी में लाना चाहते हैं और उसको कंट्रोवर्सी में लाकर ये कहना चाहते हैं माननीय प्रतिपक्ष जी, अंबेडकर जी की भावना को परिभाषित किया जा रहा है। अरे आप सुनिए तो सुनिए, अंबेडकर जी ने जो आप सुनिए तो जमीनी हकीकत होनी चाहिए। आप सुनिए साहब, आप सुनिए, आश्चर्य है। नो आप सुनिए, ऐसा नहीं कर सकते, मैं बोल रहा हूँ, सुनिए आप। सर, जब कॉन्स्टिट्यूशन 1950 में इम्प्लीमेंट हुआ, उस वक्त बाबा साहब अंबेडकर भी जिंदा थे, जवाहरलाल नेहरू थे, वल्लभ भाई पटेल थे, सभी कॉन्स्टिट्यूंट असेंबली के मेंबर थे। तो उसमें कोई बदलाव उस वक्त आपको नहीं दिखा। और आपके जो मुखर्जी हैं वो भी थे, लेकिन आज आप नए नए शब्द ला रहे, कोई विक्रमादित्य की फोटो बोल रहा है, कोई कृष्ण की बोल रहा है, वो कहाँ है संविधान में? मुझे बताइए। मैं भी संविधान देखा हूँ, पढ़ा हूँ, जो कुछ समझ में आता। आप तो एडवोकेट है साहब, आप कभी देखे संविधान में कुछ बदलाव हुआ है? मैं बताता हूँ। और जो भी हुआ है वो कंसेंट से हुआ है, सदन के कंसेंट से हुआ है। माननीय सदस्यगण, एक सेकंड, ये बात ठीक नहीं, आप अलाउ करके ये बात इसको कराना, सदस्यगण तो कंट्रोवर्सी करना, अंबेडकर को बदनाम करने की कोशिश करना, बिल्कुल गलत है। माननीय सदस्यगण, डॉक्टर बी आर
अंबेडकर का भारी अपमान होगा यदि अगर जो संविधान की प्रतिलिपि पर दस्तखत में है वो प्रसारित न की जाए सदन के नेता। ಅವಾಗ ಸ್ವತಃ ಸಭಾಪತಿ ಧನ್ಕರ್ ಅವರು ಹೇಳಿದರು, ಇದು ವಿವಾದದ ಪ್ರಶ್ನೆ ಅಲ್ಲ, ಇದು ಅಂಬೇಡ್ಕರ್ರಿಗೆ ಅವಮಾನ ಮಾಡ್ತಾ ಇರುವ ಪ್ರಶ್ನೆ ಅಲ್ಲ, ಅಂಬೇಡ್ಕರ್ರಿಗೆ ಅವಮಾನ ಆಗ್ತಾ ಇರುವಂಥ ಪ್ರಶ್ನೆಯನ್ನು ರಾಧಾ ಮೋಹನ್ ದಾಸ್ ಅತ್ಯಂತ ಜೆನ್ವಿನ್ ಆಗಿ ಎತ್ತಿದ್ದಾರೆ. ಸಂವಿಧಾನವನ್ನು ಬದಲಿಸುವ, ಅದರ ಸ್ವರೂಪವನ್ನು ಬದಲಿಸುವ ಯಾವುದೇ ಸಾಧ್ಯತೆಯು ಯಾರಿಗೂ ಇಲ್ಲ. ಅದು ಮಾಡಕೂಡದು. ಅದು ಮಾಡಿದರೆ ಅದು ಸಂವಿಧಾನದ ನಿರ್ಮಾತೃರಿಗೆ, ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡುವ ಅನ್ಯಾಯ. ಆದ್ದರಿಂದ ಇದನ್ನು ನಾವು ತಡೆಯತಕ್ಕದ್ದು. ಈ ರೀತಿ ಪಬ್ಲಿಷ್ ಆಗಲಿಕ್ಕೆ ನಾವು ಬಿಡಕೂಡದು ಅನ್ನೋದು ನಮ್ಮ ಒಕ್ಕೊರಲಿನ ಧ್ವನಿಯಾಗಬೇಕು. ಅದಕ್ಕೆ ನೀವು ಯಾಕೆ ಒದರ್ತೀರಿ? ಅದಕ್ಕೆ ಯಾಕೆ ವಿರೋಧ ತರ್ತೀರಿ? ಸಂವಿಧಾನದ ಮೂಲದಲ್ಲಿ ಇದ್ದಂಥ ಚಿತ್ರಗಳನ್ನೇನು ಮರ್ತಿರೇನು? ನಾನು ನೋಡಿದ್ದೇನೆ, ಅದರಲ್ಲಿಲ್ಲ ಅಂತ ಇವರು ವಾದಿಸ್ತಾರೆ. ಅಂದರೆ ಅರಳೋ ಮರಳೋ, ಮತಿಭ್ರಷ್ಟತೆಯೋ, ವಯಸ್ಸಿನ ಪ್ರಭಾವವೋ ಅಥವಾ ಹತಾಶೆಯ ಪರಮೋಚ್ಚವಾದಂಥ ಸ್ಥಿತಿಯಲ್ಲಿ ನಿಂತು ಇಡೀದಾದ ಸ್ವಾಸ್ಥ್ಯವನ್ನು ಕಳ್ಕೊಂಡಿದ್ದಾರೋ ಒಂದೂ ಗೊತ್ತಿಲ್ಲ ಖರ್ಗೆ ಅವರು. ಇತ್ತೀಚೆಗೆ ಅವರ ಮಾತಾಡುವ ಭಾಷೆ, ಅವರು ಬಳಸುವಂಥ ಶಬ್ದಗಳು ಮತ್ತು ಅವರು ರಿಯಾಕ್ಟ್ ಮಾಡ್ತಾ ಇದ್ದಂಥ ರೀತಿ, ಅದು ಯಾವುದೇ ರೀತಿಯಲ್ಲೂ ಸಬ್ಜೆಕ್ಟಿವ್ ಆಗಿರುವುದಿಲ್ಲ. ಕೇವಲ NDA ಸರ್ಕಾರದ ಮೇಲೆ ಮುಗಿಬೀಳಬೇಕು, ಅವರನ್ನು ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ಪ್ರಾತಿನಿಧಿಕವಾಗಿ ಇಟ್ಕೊಂಡು ಜನರ ಇಡೀ ನದರನ್ನು, ಜನರ ಒಂದು ದೃಷ್ಟಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕು. NDA ಸರ್ಕಾರ ಸಂವಿಧಾನ ವಿರೋಧಿ, NDA ಸರ್ಕಾರ ಅಂಬೇಡ್ಕರ್ ವಿರೋಧಿ ಅನ್ನೋದನ್ನು ಚಿತ್ರಿಸಬೇಕು ಅನ್ನೋದೇ ಅವರ ಏಕಗಂಟಿನ ಅಜೆಂಡಾ. ಒಂದು ಪ್ರಶ್ನೆಯನ್ನು ಇದನ್ನು ಹಲವು ಬಾರಿ ಕೇಳಲಾಗಿದೆ. ನಡ್ಡಾ ಅವರು ಒಂದು ಮಾತು ಹೇಳಿದರು, ಎದ್ದು ನಿಂತು, ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ನೀವು, ಸಂವಿಧಾನವನ್ನು ಅಪಪ್ರಚಾರ ಮಾಡಿದ್ದು ನೀವು, ಸಂವಿಧಾನವನ್ನು ನಿಮಗೆ ಬೇಕಾದಂಥ ಹಂತಕ್ಕೆ ಬದಲಾಯಿಸಿ ಎಮರ್ಜೆನ್ಸಿಯನ್ನು ಹೇರುವುದಕ್ಕೂ ಕೂಡ ಸಂವಿಧಾನದ ಆಶಯವನ್ನು ಬಲಿ ಕೊಟ್ಟದ್ದು ನೀವು. ಅಂಬೇಡ್ಕರನ್ನು ಯಾರು ಹಿಂಸೆ ಮಾಡಿದರು? ಅಂಬೇಡ್ಕರನ್ನು ಯಾರು ಅವಮಾನ ಮಾಡಿದರು? ಅಂಬೇಡ್ಕರನ್ನು ಅತ್ಯಂತ ಛಿದ್ರವಾಗಿ ಚಿತ್ರಹಿಂಸೆ ಮಾಡಿ ಅವರ ಜೀವನದ ಕೊನೆಯ ಸಂಧ್ಯೆಯನ್ನು ಅತ್ಯಂತ ಕರಾಳವಾಗಿಸಿದ್ದು ಕಾಂಗ್ರೆಸ್ಸು ಅಂತ ಅವರು ಅತ್ಯಂತ ಗಂಭೀರವಾಗಿ ಹೇಳಿದರು. ಅದರ ಜೊತೆ ಮೂಲ ಪ್ರತಿಯಲ್ಲಿ ರಾಮಾಯಣ ಚಿತ್ರ ಎಲ್ಲಿದೆ, ಕೃಷ್ಣನ ಚಿತ್ರ ಎಲ್ಲಿದೆ ಅಂತ ಕೇಳಿದ ಖರ್ಗೆ ಅವರಿಗೆ ಮುಸುಡಿಗೆ ಮುಖಕ್ಕೆ ಹೊಡೆಯುವ ಹಾಗೆ, ಮುಖಕ್ಕೆ ಹಿಡಿಯುವ ಹಾಗೆ ಮೂಲ ಪ್ರತಿಯನ್ನು ಮೇಲ್ಮನೆಯಲ್ಲಿ ಪ್ರದರ್ಶನ ಮಾಡಿದರು. जी, जो विषय हमारे सदस्य राधा मोहन दास अग्रवाल जी ने 0 आवर में उठाया है, ये बहुत ही महत्वपूर्ण है और सर बिल्कुल गलत मुद्दा उठाया है सर। जयराम जी, मैं बोल रहा हूँ, आप बैठ। ये बहुत ही महत्वपूर्ण मुद्दा उठाया है। महत्वपूर्ण मुद्दा इस तरीके से है कि उन्होंने जो कहा कि संविधान की जो मूल प्रति है, उस मूल प्रति में बहुत से इलस्ट्रेशंस हैं और वो इलस्ट्रेशंस के साथ कॉन्स्टिट्यूशन की कॉपी है। वर्तमान में जो कॉन्स्टिट्यूशन की कॉपी पब्लिश हो रही है उसमें वो इलस्ट्रेशंस नहीं है, आपके स्क्रीन पर देखे नहीं है, उसमें वो इलस्ट्रेशंस नहीं। आपको जयराम जी, आपको गुस्सा क्यों आ रहा है? आपको गुस्सा क्यों आ रहा है? मैं कोई माननीय प्रतिपक्ष, माननीय सदन के नेताजी, जयराम जी को गुस्सा क्यों आ रहा है यह भारत का स्वास्थ्य मंत्री बताएगा। ये आपकी जिम्मेवारी है। ये देखिए, ये मूल प्रति है, इसमें पूरा इलस्ट्रेशन दिया हुआ है, ये बता रहा है।
ನನ್ನ ಪ್ರಶ್ನೆ ಕೊನೆಗೂ, ನೀವು ರಾಜಕೀಯಕ್ಕಾಗಿ ರಾಜಕೀಯ ಮಾಡುವುದರ ಹಿಂದೆ ಭರತ ಸಂಸ್ಕೃತಿಯನ್ನು, ಭಾರತದ ಭವ್ಯವಾದಂಥ ಇತಿಹಾಸವನ್ನು, ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು, ನಮ್ಮ ನಂಬಿಕೆಗಳನ್ನು, ನಮ್ಮ ನದಿ, ನಮ್ಮ ಬೆಟ್ಟ, ನಮ್ಮ ಗುಡ್ಡ ಅಂದರೆ ಪಂಚಮಹಾಭೂತಗಳ ಬಗ್ಗೆ ನಮಗೆ ಇರುವಂಥ ಭಕ್ತಿ ಭಾವದ ಇಡೀ ಪರಂಪರೆಯನ್ನು ನೀವು ಮುಗಿಸ್ಲಿಕ್ಕೆ ಹೊರಟಿದ್ದೀರಾ? ನಿನ್ನೆ ನಡ್ಡಾ ಅವರು ಒಂದು ಮಾತು ಹೇಳಿದರು, ಅದು ಸತ್ಯ ಅಂತ ಅನ್ನಿಸ್ತದೆ ನನಗೆ. ಭಾರತೀಯ ಮೂಲ ನಾಗರಿಕತೆ, ಮೂಲ ಸಂಸ್ಕೃತಿ, ನಮ್ಮ ಸನಾತನತೆ, ಭಾರತದ ಒಂದು 5,000ಕ್ಕೂ ಹೆಚ್ಚು ವರ್ಷಗಳಿಂದ ಇರಬಹುದಾದಂಥ ನಮ್ಮ ಒಂದು ಪರಂಪರೆ ಅಂತೇನಿದೆ, ಆ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಅದನ್ನು ಪರಿಚಯಿಸಕೂಡದು. ಆ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಭಂಜಿಸಬೇಕು, ಆ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ವಿವಶಗೊಳಿಸಬೇಕು, ವಿಕೃತಗೊಳಿಸಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಮುಂದಿನ ಜನಾಂಗಕ್ಕೆ ಹರಿಯಲಿಕ್ಕೆ ಬಿಡಬಾರದು ಅನ್ನುವಂಥದ್ದು ಕಾಂಗ್ರೆಸ್ಸಿನ ಷಡ್ಯಂತ್ರ. ಗಂಗೆಯ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ ಎಲ್ಲ ನಿತ್ಯವೂ ಪ್ರಹಾರ ಮಾಡ್ತಾ ಇರುವಂಥ ಈ ಕಾಂಗ್ರೆಸ್ಸಿನ ಪ್ರವೃತ್ತಿಯನ್ನು ಗಮನಿಸಿದರೆ ನಡ್ಡಾ ಅವರು ಮಾತಾಡ್ತಾ ಇರುವಂಥ ರೀತಿ ಸತ್ಯವಾಗಿದೆ ಅಂತ ಅನ್ನಿಸ್ತದೆ. ಯಾಕೆಂತಂದರೆ ನೆಹರು ಪ್ರಥಮ ಪ್ರಧಾನಿಯಾದ ದಿನದಿಂದಲೂ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಚಹರೆ ಮತ್ತು ಸ್ವರೂಪವನ್ನು ಬದಲಾಯಿಸಿದರು. ಅವರ ಹುಟ್ಟಿನ ಇಡೀ ವಿವರಗಳನ್ನು ವಾಶೌಟ್ ಮಾಡಿದರು. ಅದರ ಜೊತೆಗೆ ಭಾರತದ ನಿಜವಾದಂಥ ಭವ್ಯವಾದ ಸಂಸ್ಕೃತಿಯನ್ನು ವಿರೂಪಗೊಳಿಸಿದರು. ನಮ್ಮ ನಂಬಿಕೆಯ ನೆಲೆಗಳನ್ನು ಧ್ವಂಸ ಮಾಡಿದವರಿಗೆ ಪ್ರೋತ್ಸಾಹ ಮಾಡಿದರು. ಸೋಮನಾಥದ ದೇವಸ್ಥಾನವನ್ನೇ ಕಟ್ಟಲಿಕ್ಕೆ ವಿರೋಧ ಮಾಡಿದರು. ಹಿಂದೂ ಧರ್ಮದ ಇಡೀ ಆಚರಣಾ ಪದ್ಧತಿಗೆ ಸಂವಿಧಾನದಲ್ಲಿ ಬದಲಾವಣೆ ತರುವ ಮೂಲಕ ನಮಗೆ ಮಾರಕವಾದರು. ಅದೇ ಮುಸ್ಲಿಮರು, ಕ್ರಿಶ್ಚಿಯನ್ರು ಅವರ ಧರ್ಮ ಪ್ರಸಾರಕ್ಕೆ ಇಂಬುಗೊಡುವಂಥ ಅಮೆಂಡ್ಮೆಂಟ್ ತಂದರು. ಇದೆಲ್ಲವನ್ನು ನೋಡ್ತಾ ಹೋದರೆ ಕೊನೆಗೂ ಇವತ್ತಿನ ಸೋನಿಯಾ ಗಾಂಧಿಯವರೆಗಿನ ಕಾಂಗ್ರೆಸ್ ಸಂಸ್ಕೃತಿ ಏಕ ಅಜೆಂಡಾ ಏನು ಅಂತಂದರೆ ಭಾರತ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವುದು, ಭಾರತದ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ಬಿಟ್ಟು ಕೊಡದೇ ಇರುವಂಥದ್ದು, ಇವರು ಸೃಷ್ಟಿಸಿದಂಥ ಸುಳ್ಳಿನ ಸಂಸ್ಕೃತಿಯನ್ನು ಭಾರತ ಸಂಸ್ಕೃತಿ ಅಂತ ಬಿಂಬಿಸಲಿಕ್ಕೆ ಹೊರಟಾಗೆ ಕಾಂಗ್ರೆಸ್ಸು ಕಾಣುತ್ತೆ. ಇಲ್ಲದೇ ಇದ್ದರೆ ಅಂಬೇಡ್ಕರ್ ಅವರ ಮೇಲೆ ಅತ್ಯಂತ ಅಭಿಮಾನ, ಪ್ರೀತಿ, ಗೌರವ, ಇದರ ಮೇಲೇ ಸಂವಿಧಾನದ ಸುದೀರ್ಘವಾದ ಚರ್ಚೆ ನಡೆದಿದೆ ಕಳೆದ ಅಧಿವೇಶನದಲ್ಲಿ. ಇಲ್ಲಿ ಸಂವಿಧಾನದ ಪ್ರತಿಯನ್ನು ವಿರೂಪಗೊಳಿಸಿ ಮರುಮುದ್ರಣಗೊಳಿಸ್ತಾ ಇದ್ದಾರೆ. ಅದರ ಪಾವಿತ್ರ್ಯತೆಗೆ ಧಕ್ಕೆ ಬರ್ತಾ ಇದೆ, ಅದರ ನಿಜವಾದ ಸ್ವರೂಪಕ್ಕೆ ಧಕ್ಕೆ ಬರ್ತಾ ಇದೆ, ಅದರ ಗಾಂಭೀರ್ಯಕ್ಕೆ ಧಕ್ಕೆ ಬರ್ತಾ ಇದೆ, ಅಲ್ಲಿ ಮೂಲ ಚಹರೆಗೆ ಭಂಗ ಬರ್ತಾ ಇದೆ. ಅದನ್ನು ತಡೆಯಬೇಕು ಅನ್ನೋದು ರಾಧಾ ಮೋಹನ್ ದಾಸ್ ಅವರ ಅಭಿಪ್ರಾಯ. ಆದರೆ ಖರ್ಗೆಯವರು ಎಲ್ಲಿ ಸಂವಿಧಾನದಲ್ಲಿ ಕೃಷ್ಣನ ಚಿತ್ರ ಇದೆ, ರಾಮನ ಚಿತ್ರ ಇದೆ? ಸತ್ಯವಾಗೂ ಇದೇ ಸಂವಿಧಾನದ ರಚನೆಯಲ್ಲಿ ಏನಾದರೂ ನೆಹರು ಮತ್ತು ಕಾಂಗ್ರೆಸ್ಸಿನ ಏಕಚಕ್ರಾಧಿಪತ್ಯ ಇದ್ದಿದ್ರೆ, ಅಲ್ಲಿ ಒಂದು ಇಡೀ ದೇಶದ ಸಂಸ್ಕೃತಿಯ ಚಿಂತಕರು ಚಾವಡಿ ಒಂದು ಗಟ್ಟಿಯಾಗಿ ಇಲ್ಲದೇ ಇದ್ದಿದ್ರೆ, ಸ್ವತಃ ಅಂಬೇಡ್ಕರ್ ಏನಾದರೂ ಭಾರತ ಸಂಸ್ಕೃತಿಯ ಬಗ್ಗೆ ಒಂದು ಅದ್ಭುತವಾದಂಥ ಅಭಿಮಾನ, ಪ್ರೀತಿ, ಗೌರವವನ್ನು ಹೊಂದಿರದೇ ಇದ್ದಿದ್ರೆ ಖಂಡಿತವಾಗಿಯೂ ಸಂವಿಧಾನದಲ್ಲಿ ಈ ಚಿತ್ರಗಳು ಯಾವುದೂ ಇರ್ತಾ ಇರಲಿಲ್ಲ. ಕಾಂಗ್ರೆಸ್ಸಿನ ಯಾವುದೋ ಪಿಂಡ ಸಂಸ್ಕೃತಿ ಈಗ ಮುದ್ರಣ ಮಾಡಲಿಕ್ಕೆ ಹೊರಟಿದೆಯಲ್ಲ, ಅದು ಕಾಂಗ್ರೆಸ್ಸಿಗರನ್ನು ಮೆಚ್ಚಿಸಲಿಕ್ಕೆ ಅಲ್ಲಿರುವ ಎಲ್ಲ ಚಿತ್ರಗಳನ್ನು ತೆಗೆದಿದೆ, ಇನ್ಕ್ಲೂಡಿಂಗ್ ಹಿಮಾಲಯ, ಗಾಂಧಿ. ಅಂದರೆ ಸಂವಿಧಾನಕ್ಕೆ ಆಗುತ್ತಾ ಇರುವಂಥ ಅಪಚಾರವನ್ನು ಕೂಡ ಅದನ್ನು ಪ್ರಶ್ನಿಸಿ ಸಂವಿಧಾನ ರಕ್ಷಿಸಬೇಕು, ಕೇವಲ ಸಂವಿಧಾನದ ಆಶಯದ ರಕ್ಷಣೆ ಅಷ್ಟೇ ಅಲ್ಲ, ಸಂವಿಧಾನದ ಪ್ರತಿಯನ್ನು ರಕ್ಷಿಸಬೇಕು ಮೂಲ ಅಂಶದ ಮೂಲಕ ಅನ್ನೋದು ಭಾರತದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಅದನ್ನು ಮುಂದಿಟ್ಟರೆ ಅದಕ್ಕೂ ಖರ್ಗೆ ಅವರು ಅಡ್ಡಗಾಲ ಹಾಕ್ತಾರೆ.
ವಿಷಯವನ್ನು ಹೇಗೆ ತಮ್ಮದೇ ಆದಂಥ ರಾಜಕೀಯ ಕಾರಣಕ್ಕಾಗಿ ಅದನ್ನು ಬದಲಿಸುವ ಮತ್ತು ಅದನ್ನು ವಿರೂಪಗೊಳಿಸುವ ಕೆಲಸಕ್ಕೆ ಖರ್ಗೆಯಂಥ ಹಿರಿಯರು ಕೂಡ ಮುಂದಾಗ್ತಾರೆ. ಮತ್ತು ಒಂದು ಸಂವಿಧಾನದ ಪ್ರಜ್ಞೆಯೂ ಇಲ್ಲದೇ ಇದ್ದಂಥ, ಯಾವುದೇ ಪ್ರಜ್ಞೆ ಇಲ್ಲದಂಥ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಖರ್ಗೆಯವರ ಈ ವರ್ತನೆಯ ಬಗ್ಗೆ ಒಂದು ರೀತಿಯಲ್ಲಿ ನಕ್ಕು ಬಿಡಬಹುದೇನೋ. ಅಂದರೆ ಖರ್ಗೆಯವ್ರಿಗೆ ಏನಾಗಿದೆ? ಗಂಗೆಯ ಬಗ್ಗೆ ಮಾತಾಡ್ತೀರಿ, ನಮ್ಮ ನಂಬಿಕೆಯ ಬಗ್ಗೆ ಮಾತಾಡ್ತೀರಿ. DK ಶಿ ಅವರ ಗಂಗೆಗೆ ಹೋಗಿ ಅಲ್ಲಿ ತ್ರಿವಳಿ ಸಂಗಮದಲ್ಲಿ ಪ್ರಯಾಗ್ರಾಜ್ನಲ್ಲಿ ಇಡೀ ಸಂಸಾರ ಸಮೇತ ನಿಮ್ಮ ಭಾಷೆಯಲ್ಲಿ ಹೇಳಿದರೆ ಡುಬ್ಕಿ ಹೊಡೆದು ಬಂದ್ರಲ್ಲ, ನಿಮಗೆ ಸರಿಯಾದ ಮೂತಿಗೆ ಹೊಡೆದ್ರು ಅವರು. ಅಧಿಪ್ರಸಂಗ ಮಾತಾಡಬೇಡಿ, ಈ ವಯಸ್ಸಿಗೆ ಸರಿಯಾದ ಕ್ರಮ ಅಲ್ಲ. ಭಾರತಕ್ಕೆ ಅದರದೇ ಆದಂಥ ಒಂದು ನಂಬಿಕೆಯ ಸಂಸ್ಕೃತಿ ಇದೆ. ಅದನ್ನು ಮುಟ್ಟಿ ಅದನ್ನು ಲೇವಡಿ ಮಾಡ್ತಾ ಅದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಬಂದಿರೋದ್ರಿಂದಲೇ ಕಾಂಗ್ರೆಸ್ ಇವತ್ತು ಭಾರತದಲ್ಲಿ ಸೊನ್ನೆಯತ್ತ ತಿರುಗ್ತಾ ಇದೆ. ಕಾಂಗ್ರೆಸ್ ಮುಕ್ತ ಭಾರತ ಆಗುವ ಮೊದಲು ಸ್ವಲ್ಪ ಮಟ್ಟಿಗೆ ಎಚ್ಚರಗೊಳ್ಳಿ ಅಂತ DK ಶಿವಕುಮಾರ್ ಇಂಡೈರೆಕ್ಟ್ ಆಗಿ ಕುಂಭಸ್ನಾನ ಮಾಡುವ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ಸಿಗರಿಗೆ ಕೊನೆಗೂ ಅಧಿಕಾರ ಮುಖ್ಯ. ಅಧಿಕಾರಕ್ಕಾಗಿ ಅಂಬೇಡ್ಕರ್ರಿಂದ ಹಿಡಿದು ಸಂವಿಧಾನದಿಂದ ಹಿಡಿದು ಪ್ರತಿಯೊಂದನ್ನೂ ಅವರ ಕಾರ್ಯಕ್ಕೆ ತಕ್ಕಾಗಿ, ಸಮಯಕ್ಕೆ ತಕ್ಕಾಗಿ, ಸಮಯ ಸಾಧಕ ಪ್ರಜ್ಞೆಗೆ ತಕ್ಕಾಗಿ ಅವರು ಬಳಸಿಕೊಳ್ತಾರೆ. ಸಂವಿಧಾನದ ರಚನೆ ಯಾವ ರೀತಿ ಆಯಿತು, ಸಂವಿಧಾನದ ಮೂಲ ಪ್ರತಿ ಯಾವ ರೀತಿ ಇದೆ, ಆ ಮೂಲ ಪ್ರತಿಯನ್ನು ರಕ್ಷಿಸುವುದು ಸಂಸತ್ತಿನ ಮೊದಲ ಆದ್ಯ ಕರ್ತವ್ಯ. ಅವೆಲ್ಲ ಬೇಕಾಗಿಲ್ಲ. ಸಂವಿಧಾನದ ಒಂದು ಡೂಪ್ಲಿಕೇಟ್ ಪ್ರತಿಯನ್ನು ಹಿಡ್ಕೊಂಡು ತಿರುಗಾಡೋದು, ಸಂವಿಧಾನ ಅಂಬೇಡ್ಕರ್ ಅಂತೇಳಿ ಇವರಿಗೆ ಬೇಕಾದಂಗೆ ಬಡಬಡಿಸೋದು, ಕೊನೆಗೆ ಇವ್ರಿಗೆ ಅಧಿಕಾರ ಸಿಕ್ಕದ ಮೇಲೆ ಅದನ್ನೆಲ್ಲ ಅಂಡಿನಡಿ ಹಾಕಿ ಕೂತ್ಕೊಳ್ಳೋದು. ಇದು 75 ವರ್ಷದ ಕಾಂಗ್ರೆಸ್ ಸಂಸ್ಕೃತಿ. ಒಂದು ಸಂಸತ್ತಿನಲ್ಲಿ ಯಾವ ರೀತಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅನ್ನೋದನ್ನು ಕೂಡ ಖರ್ಗೆಯಂಥವರಿಗೆ ದೇಶದ ಜನ ಪಾಠ ಮಾಡಬೇಕು ಅಂತ ಆದರೆ ಕಾಂಗ್ರೆಸ್ಸಿನ ದುರಂತ ಯಾವ ಸ್ಥಿತಿಗೆ ಬಂದಿದೆ, ಅವರ ಹತಾಶೆ ಯಾವ ರೀತಿ ಮೀರಿದೆ. ಒಂದು ಸಬ್ಜೆಕ್ಟಿವ್ ಆಗಿ ಮಾತಾಡುವಂಥ ಸಂಯಮವನ್ನು ಒಂದು ವ್ಯವಧಾನವನ್ನು ಉಳಿಸ್ಕೊಳ್ಳಿಲ್ಲ ಖರ್ಗೆ ಅಂತವರು ಅಂತಾದರೆ, ನೀವು ರಾಜ್ಯಸಭಾ ಮೆಂಬರ್ ಆದದ್ದು ಯಾವ ಕರ್ಮಕ್ಕೆ, AICC ಪ್ರೆಸಿಡೆಂಟರಾದದ್ದು ಯಾವ ಪುರುಷಾರ್ಥಕ್ಕೆ? ನಿಮ್ಮ ಮಾತನ್ನು ಕೇಳುವ ವ್ಯವಧಾನ ಹಿಂದೆ ಒಂದು ಕಾಲದಲ್ಲಿ ಇತ್ತು. ಯಾಕಂದರೆ ವಿಜುವಲ್ ಮೀಡಿಯಾ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ದಾಖಲಾತಿ ಇರಲಿಲ್ಲ. ನೀವು ಮಾಡಿದ್ದೇ ಮಾಟ, ನೀವು ಆಡಿದ್ದೇ ಆಟ, ನೀವು ಆಡಿದ್ದೇ ಮಾತು. ಇದೇ ಅಂಬೇಡ್ಕರ್ಗೆ ಅವಮಾನ ಆಯಿತು, ಸಂವಿಧಾನಕ್ಕೆ ಅವಮಾನ ಆಯಿತು ಅಂತೇಳಿ ಹೊರಗಡೆ ಬಂದು ಬಂಬಡ ಹೊಡೆತಿದ್ರಿ ಮೊದಲನ ಕಾಲ ಆಗಿದ್ರೆ. ಆದರೆ ಈಗ ಇಂಚಿಂಚು ದಾಖಲಾಗತ್ತೆ. ಆದರೂ ನಿಮ್ಮ ದುಷ್ಟ ಸಂಸ್ಕೃತಿಯನ್ನು ನೀವು ಮರೆತಿಲ್ಲ. ಭಾರತದ ಮೂಲ ಸಂಸ್ಕೃತಿಯನ್ನು ನಾಶ ಮಾಡುವುದೇ ನಿಮ್ಮ ಗುರಿ. ಮೂಲ ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ಅದನ್ನು ಹರಿಯಲಿಕ್ಕೆ ಬಿಟ್ಟು ಕೊಡಬಾರ್ದು ಅನ್ನೋದೇ ನಿಮ್ಮ ಗುರಿ ಅನ್ನೋದನ್ನು ನಿನ್ನೆ ನೀವು ಸಾಬೀತು ಮಾಡಿದ್ರಿ. ಧನ್ಕರ್ ಅವರು ಅದ್ಭುತವಾಗಿ ಅದಕ್ಕೆ ಉತ್ತರ ಕೊಟ್ಟರು, ನಡ್ಡಾ ಅವರು ಉತ್ತರ ಕೊಟ್ಟರು, ರಾಧಾ ಮೋಹನ್ ದಾಸ್ ಎತ್ತಿದ ಪ್ರಶ್ನೆಗೆ ರೂಲಿಂಗ್ ಕೊಟ್ಟರು ಸಭಾಧ್ಯಕ್ಷರು. ಆದರೂ ಕೂಡ ಇವರು ವಾಕೌಟ್ ಮಾಡಿದರು. ಅಂಬೇಡ್ಕರ್ರ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವ ಇರುವಂಥ ವ್ಯಕ್ತಿಗಳು ಮಾಡುವ ಕೆಲಸನ ಪಕ್ಷಾತೀತವಾಗಿ ಇದನ್ನು ರಕ್ಷಿಸಬೇಕು, ಮೂಲ ಸಂವಿಧಾನದ ಯಾವುದೇ ಚಹರೆ ಬದಲಾಗಲಿಕ್ಕೆ ನಾವು ಬಿಡುಕೊಡುವುದಿಲ್ಲ ಅನ್ನುವಂಥ ಒಂದು ಏಕಮತಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ರಾಜಕೀಯ ಮಾಡಲಿಕ್ಕೆ ನಾಚಿಕೆ ಆಗಬೇಡ ಖರ್ಗೆ ಅವರಿಗೆ. ಅದಕ್ಕೆ ಇವ್ರದ್ದು ನಮ್ಮ ರಮೇಶ್ ಅವ್ರದ್ದು ತಾಳಮೇಳ. ಅಂದರೆ ಕಾಂಗ್ರೆಸ್ಸಿನ ಇಡೀ ಪಟಾಲಮ್ಮು ಭಾರತದ ನಂಬಿಕೆಯ ಸಂಸ್ಕೃತಿಯ ಬಗ್ಗೆ, ಭಾರತೀಯ ಸನಾತನ ಸಂಸ್ಕೃತಿಯ ಬಗ್ಗೆ, ಈ ನೆಲದ ಸಂಸ್ಕೃತಿಯ, ಕಾಯಕ ಭೂಮಿಯ ಸಂಸ್ಕೃತಿಯ ಬಗ್ಗೆ ಸಂಪೂರ್ಣವಾಗಿ ಅದನ್ನು ಈ ಖಿಲ್ಜಿ ಇವರು ಎಲ್ಲ ಮುಸ್ಲಿಂ ದೊರೆಗಳು ಮಾಡಿ ಹೋದ್ರಲ್ಲ, ಅದರ 100 ಪಟ್ಟನ್ನು ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಮಟ್ಟಿಗೆ ಅವರಲ್ಲಿ ಏಕಮತ, ಒಗ್ಗಟ್ಟು, ಯಾವುದೇ ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಆದ್ದರಿಂದಲೇ ಕಾಂಗ್ರೆಸ್ಸನ್ನು ಈ ದೇಶ ತಿರಸ್ಕರಿಸ್ತಾ ಇದೆ. ಕಾಂಗ್ರೆಸ್ ಮುಕ್ತ ಭಾರತದತ್ತ ಹೆಜ್ಜೆ ಹಾಕ್ತಾ ಇದೆ. ಆದ್ದರಿಂದ ಈ ಭರತ ಸಂಸ್ಕೃತಿಗೆ, ನೆಲದ ಸಂಸ್ಕೃತಿಗೆ, ಈ ಕಾಯಕ ಭೂಮಿಗೆ ತನ್ನದನ್ನು ತಾನು ರಕ್ಷಿಸಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಕಾಲಕ್ಕೆ ಅದು ತನ್ನನ್ನು ರಕ್ಷಿಸುವ ರಕ್ಷಕನನ್ನು ತಾನೇ ಹುಟ್ಟು ಹಾಕಿಕೊಳ್ತದೆ. ಖರ್ಗೆಯವರು 1000 ಜನ ಬರಲಿ, ಅದಲ್ಲದೇ ಇದ್ದರೆ
900 ವರ್ಷಗಳ ಕಾಲ ಮುಸ್ಲಿಂ ದೊರೆಗಳು ಈ ದೇಶದ ಮೇಲೆ ಮಾಡಿದ ದಾಳಿ, ಬ್ರಿಟಿಷರ ದಾಳಿ, ಡಚ್ಚರ ದಾಳಿ, ಎಷ್ಟು ಜನರ ದಾಳಿ ಆಗಲಿಲ್ಲ. ಸ್ವತಂತ್ರ ಭಾರತದಲ್ಲಿ ಈ ನೆಹರು ಸಂಸ್ಕೃತಿ, ಕಾಂಗ್ರೆಸ್ ಸಂಸ್ಕೃತಿ ಸ್ವತಃ ಭಾರತ ಸಂಸ್ಕೃತಿಯನ್ನು, ಸನಾತನ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಸಂವಿಧಾನದಲ್ಲೂ ಬದಲಾವಣೆ ತಂದು ಅದರ ಅಸ್ತ್ರವನ್ನು ಮಾಡಿದ್ರು. ವಕ್ಫ್ ಮಂಡಳಿಗೆ ಏನೇನೆಲ್ಲ ಕೊಟ್ಟರು ಅಂತ ನಾವು ನೋಡಿದ್ದೇವೆ. ಆದರೂ ಕೂಡ ಈ ದೇಶದ ಮೂಲ ಚಹರೆಯನ್ನು ಬದಲಾಯಿಸಲಿಕ್ಕೆ ಆಗಿಲ್ಲ, ಅದು ಆಗೋದಿಲ್ಲ. ಖರ್ಗೆ ಅವರೇ ಇದನ್ನು ಸಂಪೂರ್ಣವಾಗಿ ಜತನವಾಗಿ ನೆನಪಿಟ್ಕೊಳ್ಳಿ. ನಿಮ್ಮ ಯಾವುದೇ ಹಠಾಟೋಪ, ಯಾವುದೇ ಸುಳ್ಳಿನ ಸಂಸ್ಕೃತಿ, ನಿಮ್ಮ ಯಾವುದೇ ಧ್ವನಿ ಏರಿಸುವ ಯಾವುದೇ ಬಂಬಡ ಕೂಡ ಭಾರತದ ಮೂಲನ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಬಂದರೆ, ಅದನ್ನು ಮುಟ್ಲಿಕ್ಕೆ ಬಂದರೆ ನೀವು ಸುಟ್ಟು ಹೋಗ್ತೀರಿ, ಗ್ಯಾರಂಟಿ. ಅದರ ಫಲ ದೆಹಲಿಯ ಎಲೆಕ್ಷನ್ನು, ಅಲ್ಲಲ್ಲಿ ನಡೆಯುವ ಎಲೆಕ್ಷನ್ನು, BJP ಇಡೀ ಭಾರತದಲ್ಲಿ ತನ್ನ ಅಧಿಕಾರವನ್ನು ವಿಸ್ತರಿಸ್ತಾ ಇರುವಂಥದ್ದು ಸಾಕ್ಷಿ. ಹಿಂದೂಗಳು ಎಚ್ಚರಗೊಂಡಿದ್ದಾರೆ, ಹಿಂದೂಗಳು ನಿದ್ದೆಯಿಂದ ಎದ್ದಿದ್ದಾರೆ ಮತ್ತು ಹಿಂದೂಗಳು ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವುದರತ್ತ ಸಂವಿಧಾನವನ್ನು ಉಳಿಸ್ತಾರೆ, ದೇಶವನ್ನು ಉಳಿಸ್ತಾರೆ, ದೇಶದ ಮೂಲ ನಾಗರಿಕತೆ ಮತ್ತು ಸನಾತನ ಧರ್ಮವನ್ನು ಉಳಿಸ್ತಾರೆ. ನಿಮ್ಮ ಈ ಕುತಂತ್ರ, ಷಡ್ಯಂತ್ರ ಅದಕ್ಕೆ ಇನ್ನೂ ಅವಕಾಶ ಇಲ್ಲ ಅನ್ನೋದನ್ನು ಈಗಲಾದರೂ ಅರ್ಥ ಮಾಡಿಕೊಂಡ್ರೆ ನೀವು 4 ದಿನ ರಾಜಕೀಯ ಮಾಡ್ಬೋದು ಅಥವಾ ಜನರ ಮಧ್ಯೆ ಓಡಾಡ್ಬೋದು. ಇಲ್ಲದೇ ಇದ್ದರೆ ನೀವೇನು ಹೇಳಿದ್ದೀರಲ್ಲ, ವಕ್ಫ್ ತಿದ್ದುಪಡಿ ತಂದರೆ, ಇನ್ನೊಂದು ಮಾಡಿದ್ರೆ, ಮಗದೊಂದು ಮಾಡಿದ್ರೆ ದೇಶ ಹೊತ್ತೂರಿತದೆ, ನೀವು ಮಾಡುವ ಈ ಹಲ್ಕಟ್ಗಿರಿಗೆ ದೇಶದ ಜನ ತಿರುಗೇಟು ಕೊಡ್ತಾರೆ, ದೇಶದ ಜನ ನಿಮ್ಮನ್ನು ಅಟ್ಟಾಡಿಸ್ಕೊಂಡು ಹೊಡೆತಾರೆ. ನೆನಪಿಡಿ. ನಮಸ್ತೆ.